ಓಕೆ. ಪ್ರೂವ್ ಅಂದಾಗ ನಾವೊಂದು ಸ್ಟೋರಿ ಹೇಳ್ತೀನಿ ನಿಮ್ಮ ಮುಂದೆ. ನಾವೆಲ್ಲರೂ ಏನು ಮಾಡ್ತಿರ್ತೀವಿ ಯಾವಾಗಲೂ, ನಾ ಹಿಂಗಿದ್ದೀನಿ, ನಾ ಹಂಗಿದ್ದೀನಿ, ಒಳ್ಳೆಯವರೇ ಇದ್ದಿರ್ಬೋದು, ನಾವು ಒಳ್ಳೆ ಕೆಲಸಗಳೇ ಮಾಡ್ತಿರ್ಬೋದು, ಅಥವಾ ಎಲ್ಲರ್ಕಿಂತಲೂ ಒಂದು ಸ್ವಲ್ಪ ಡಿಫ್ರೆಂಟೇ ಇರ್ಬೋದು. ನಾವೇನು ಮಾಡ್ತೀವಿ, ನಾ ಭಾಳ ಒಳ್ಳೆಕಿದ್ದೀನಿ, ನಾ ಭಾಳ ಒಳ್ಳೆಯವನಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಭಾಳ ಹಾತೊರಿತೀವಿ. ಪ್ರೂವ್ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಪ್ರೂವ್. ಆರೋಪಗಳಿರ್ತಾವೆ, ಪ್ರತ್ಯಾರೋಪಗಳಿರ್ತಾವೆ, ಇವ್ರು ಹಂಗಂದ್ರು, ಅವ್ರು ಹಿಂಗಂದ್ರು, ಇವೆಲ್ಲ ಇರ್ತಾವೆ. ಬಟ್ ನಾವು ಅದು ಅಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಅವಾಗ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಪ್ರೂವ್ ಮಾಡ್ಕೋಬೇಕಪ್ಪ ಹೆಂಗೆ ನಾವು ಮಾಡಿ, ಯಾಕಂದ್ರೆ ನಾ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ಲರಿಗೂ ಅನಿಸಿರ್ತದೆ. ಹಿಂಗೆ ಒಂದು ಇನ್ಸಿಡೆಂಟ್ ಆಗ್ಯದ, ಕೇಳಿದ್ದು ಸ್ಟೋರಿ. ಲೋಕಲ್ ಟ್ರೈನ್ಗಳು ಇರ್ತಾವಲ್ಲ, ಲೋಕಲ್ ಟ್ರೈನ್ಗಳು, ನೌಕರಿಗೆ ಹೋಗೋರು, ಗೂಡ್ಸ್ ಕ್ಯಾರಿಯರ್ ಮಾಡೋರು, ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋರು, ಬಿಸ್ನೆಸ್ ಮ್ಯಾನ್ಗಳು, ಪ್ಯಾಸೆಂಜರ್ದವರು, ಹಿಂಗೆಲ್ಲ ಹೋಗ್ತಿರ್ತಾರೆ. ಅವೆಲ್ಲ ಹಾಗೆ ಹೋಗ್ತಿರ್ತಾರೆ. ಒಬ್ಬರು ಡೈಲಿ ಹೋಗ್ತಿರ್ತಾನೆ, ಒಬ್ಬನು ಜಾಬ್ ಹೋಲ್ಡರ್ ಇರ್ತಾನೆ, ಡೈಲಿ ಹೋಗ್ತಿರ್ತಾನೆ, ಅದೇ ಸೇಮ್ ಟ್ರೈನ್ ಹೋಗ್ತಿರ್ತಾನೆ. ನೂರಾರು ಮಂದಿಗೆ ನೋಡ್ತಿರ್ತಾನೆ, ಸಾವಿರಾರು ಮಂದಿಗೆ ನೋಡ್ತಿರ್ತಾನೆ ಅವ ಡೈಲಿ. ಹಾಗೆ ಒಂದು ದಿವ್ಸ ಹೋಗ್ತಿರ್ತಾವ ಒಂದು ಹಿಂಗೆ ಟ್ರೈನ್ ಒಳಗೆ ಕಳ್ತನ ಮಾಡೋರು ಇಂಥವರೆಲ್ಲ ಇರ್ತಾರಲ್ಲ, ಕಳ್ಳ ಆಯಿತು, ಕಳ್ತನ ಆಯಿತು, ಹಂಗೆ ಹಿಂಗೆ ಅವ್ನು ಕಿವಿಗೆ ಬೀಳ್ತದೆ. ಬೀಳನ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತಾನೆ, ಒಂದಿಬ್ಬರು ಇರ್ತಾರೆ, ಜಗಳ ಆಡ್ತಿರ್ತಾರೆ ಅವ್ರು. ಹೆಂಗೆ ಅಂದರೆ, ನನ್ನ ಪಾಕೆಟ್ ಕಳು ಮಾಡಿದ್ನಿ, ನೀ ನಂದು ರೊಕ್ಕ ಕಳು ಮಾಡಿದಿ, ಕೊಡು ನೀ, ಹಂಗೆ ಹಿಂಗೆ. ಇವ ಕಳ್ತನ ತಂದು ಪಾಕೆಟ್ ಕಳ್ತನ ಅದಾವ ಹೇಳ್ತಿರ್ತಾನೆ. ಮುಂದಿನವ ಅಂತಾನೆ, ಇಲ್ಲ ನಾ ಕಳ್ತನ ಮಾಡಿಲ್ಲ, ನಾ ಎಜುಕೇಟೆಡ್ ಇದ್ದೀನಿ, ನಾ ಹಂಗೆ, ನಾ ನಿನ್ನ ಪಾಕೆಟ್ ಕಳ್ತನ ಮಾಡಿಲ್ಲ ಅಂತ ಇಬ್ಬರು ಭಾಳ ವಾದ ವಿವಾದ ಮಾಡ್ತಾರೆ. ಇದು ಎಲ್ಲ ಈ ಮನುಷ್ಯ ನೋಡ್ತಿರ್ತಾನೆ, ಯಾರು ಟ್ರೈನ್ ಒಳಗೆ ಡೈಲಿ ಜರ್ನಿ ಮಾಡ್ತಿರ್ತಾನಲ್ಲ ಅವ ನೋಡ್ತಿರ್ತಾನೆ. ಅವ ಭಾಳ ಆರೋಪ ಮಾಡೋಣ ಇವ ಅಂತಾನೆ, ಅವನ ಕಳ್ಳು ಮಾಡಿಲ್ಲ ಅಂಥೇಳಿ ಪ್ರೂವ್ ಮಾಡ್ಕೊಳಕ್ಕೆ ಭಾಳ ಹೋರಾಡ್ತಾನೆ ಇನ್ ದ ಸೆನ್ಸ್, ನಾ ಹಂಗಿದ್ದೀನಿ, ನಾ ಎಜುಕೇಟೆಡ್ ಇದ್ದೀನಿ, ನಾ ಕಳ್ಳು ಮಾಡ್ಲಿಕ್ಕೆ ಬಂದಿಲ್ಲ, ಇಲ್ಲಿ ನಮ್ಗೆ ಅಷ್ಟದ, ನಮ್ಗೆ ಇಷ್ಟದ, ನಾ ಹಂಗೆ ಹಿಂಗೆ ಅಂತ ಭಾಳ ಪ್ರೂವ್ ಮಾಡ್ಕೊಳಿಸಲು ಭಾಳ ಟ್ರೈ ಮಾಡ್ತಾನೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾನೆ. ಅಷ್ಟೊತ್ತಿಗೆ ಅವ ಕಳ್ತನ ಆಗಿರ್ತದಲ್ಲ ಪರ್ಸ್, ಅವನದು ಇದು ಬಂದುಬಿಡ್ತದೆ, ಡೆಸ್ಟಿನೇಷನ್ ಬರ್ತದೆ. ಅವ ಇಳಿದು ಹೋಗ್ತಾನೆ. ಎಲ್ಲ ಜನರು, ಇರಲಿ ಬಿಡ್ರಿ, ನೀವು ಕಳ್ತನ ಮಾಡಿಲ್ಲ ಅಂದ್ರೆ ಇರಲಿ, ಅವ ಹಂಗೆ ಹೋದ್ ಬಿಡ್ರಿ, ಮತ್ತೆ ಇನ್ಯಾಕೆ ಸುಮ್ಮನೆ ಜಗಳ ಅಂಥೇಳಿ ಎಲ್ಲರೂ ಅವ್ರವ್ರದ್ದು ಇದು ರೂಟೀನ್ ಒಳಗೆ ಹೋಗ್ಬಿಡ್ತಾರೆ ಅವರು. ಹಾಗೆ ಹೋಗ್ತಿರ್ಬೇಕಾದ್ರೆ ಡೈಲಿ ಹೋಗ್ತಿರ್ತಾನಲ್ಲ, ಒಂದು ಡೆಸ್ಟಿನೇಷನ್ ಬರ್ತದೆ, ಇವ ಇಳ್ಕೊತಾನೆ. ಇಳ್ಕೊಂಡು ಏನು ಮಾಡ್ತಾನೆ, ಮತ್ತು ಹಿಂಗೆ ಸ್ವಲ್ಪ ದಿವಸ ಆಗೋಣ, ಮತ್ತು ಇದೇ ಸೇಮ್ ಇನ್ಸಿಡೆಂಟ್ ಅದೇ ಟ್ರೈನ್ ಒಳಗೆ ಇವನ ಮುಂದೆನೇ ಆಗ್ತದೆ. ಆಗೋಣ, ಮತ್ತು ಹಿಂಗೆ ಕಳ್ಕೊಂಡ ವ್ಯಕ್ತಿ ಏನಂತಾನೆ, ನನ್ನ ಪರ್ಸ್ ಕಳೆದದ ಅಂತಿರ್ತಾನೆ. ಹಾಗೆ ಇವನ ಆರೋಪ ಮಾಡಬೇಕಲ್ಲ ಅವನ ಮೇಲೆ ಏನಂತಾನೆ, ನೀನೇ ನನಗೆ ಪರ್ಸ್ ಕದ್ದಿದ್ದಿ ನೋಡು, ಹಂಗಂತ ಮತ್ತು ಸೇಮ್ ಸಿನಾರಿಯೋ, ಸೇಮ್ ಇನ್ಸಿಡೆಂಟ್ ಇಲ್ಲಿನೂ ಫ್ರೇಮ್ ಆಗ್ತದೆ. ಆಗ ಏನಾಯಿತು, ಈ ಸಲ ಏನು ಆರೋಪ ಹೊತ್ಕೊಂಡಿದ್ನಲ್ಲ ಈ ವ್ಯಕ್ತಿ, ಇವ ಒಂದೇ ಮಾತಂತಾನೆ, ಏನು, ನಾನು ನಿನ್ನ ಪರ್ಸ್ ಕಳ್ತನ ಮಾಡಿಲ್ಲ, ನೀ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಲಿಕ್ಕೆ ಬರಬೇಡ ಅಂತ ಇಷ್ಟೇ ಅಂದು ಸುಮ್ಮಾಗ್ಬಿಡ್ತಾನೆ. ಪರ್ಸ್ ಹೊತ್ಕೊಂಡಿರ್ತಾನಲ್ಲ ಅವನು ಸ್ವಲ್ಪ ಒದರಾಡ್ತಾನೆ, ಚೀರಾಡ್ತಾನೆ, ಹಂಗೆ ಹಿಂಗೆ ಮಾಡ್ತಾನೆ. ಅವನದು ಡೆಸ್ಟಿನೇಷನ್ ಬರ್ತದೆ, ಅವ ಇಳ್ಕೋತಾನೆ. ಯಾರ ಮೇಲೆ ಆರೋಪ ಬಂದಿರ್ತದಲ್ಲ ಅವ ಕೂಲ್ ಕಾಮಾಗಿ ತಂದು ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾ ಇರ್ತಾನೆ. ಹಾಗೆ ಇವ ಏನು ಡೈಲಿ ಹೋಗ್ತಿರ್ತಾನಲ್ಲ, ಇವ ಹೋಗ್ತಾನೆ ಅವನ ಹತ್ರ ಹೋಗಿ ಏನಂತಾನ, ಅವ ನಿನ್ನ ಮೇಲೆ ಇಷ್ಟು ಆರೋಪ ಮಾಡ್ದ ಕಳ್ಳ ಅಂಥೇಳಿ, ನೀ ಅವನಿನ್ನ ಕದ್ದಿಲ್ಲ ಅಂತ ಒಂದೇ ಮಾತು ಹೇಳಿ ಸುಮ್ಕೂತಿ, ಮತ್ತು ಎಲ್ಲರೂ ಹಂಗಿಂಗೆ ಅಂದ್ರೆ ನಿನಗೇನು ಅನಿಸ್ಲಿಲ್ಲೇನೋ, ಅಷ್ಟೊಂದು ಜನ ನೋಡ್ಲಾಗಿರ್ತಾರೆ ನಿನಗೆ, ಒಂಥರ ಬ್ಯಾಡ್ ಫೀಲ್ ಆಗಲಿಲ್ಲೇನೋ, ಕಳ್ಳತನದ ಅಪವಾದ ನಿನ್ನ ಮೇಲೆ ಬರ್ತಲ್ಲ ಅಂತ ಇವ ಕೇಳ್ತಾನೆ ಅವನಿಗೆ. ಆವಾಗ ಅವ ಅಂತಾನಂತ ಅವನಿಗೆ, ಅವ ಏನು ನನ್ನ ಕಳ್ತನ ಅಪವಾದ ಹೊರಿಸೋದು, ಈಗ ಒಂದು 10 ನಿಮಿಷ ಆಯಿತು 15 ನಿಮಿಷ ಆಯಿತು ಅವ ನನಗೆ ನೋಡ್ಲಿಕ್ಕತ್ತಾನ. ನನಗೆ 35 ವರ್ಷದಿಂದ ನಾ ಯಾರು ಅಂತ ನೋಡ್ಕೊತ ಬಂದೀನಿ, ನಾ ಹೆಂಗೆ ಬೆಳೆದೀನಿ, ನನ್ನಲ್ಲಿ ಎಂತೆಂಥ ವ್ಯಾಲ್ಯೂಸ್ ಮಾರಲ್ಸ್ ಅವ, ಮೌಲ್ಯಗಳವ ಅಂಥೇಳಿ ನನಗೆ ಗೊತ್ತದ, ಅವ ಯಾರು ನನಗೆ ಕಳ್ಳ ಅನ್ಲಕ್ಕ ಅಂತಾನಂತಾನೆ. ಹಂಗೆ ನಾವು ನಮ್ಗೆ ಯಾರೋ ಕಳ್ರಂದ್ರು, ನಮ್ಗೆ ಯಾರೋ ಅದು ಮಾಡಿದ್ರು, ನಮ್ಗೆ ಯಾರೋ ನಮ್ಮ ಬೆಲೆ ಗೊತ್ತು ಗುರುತಿಸಲಾಗ್ಯಾರ, ಅವ್ರಿಗೆ ನಾವು ಪ್ರೂವ್ ಮಾಡ್ಕೋಬೇಕಲ್ಲ ಅಂಥೇಳಿ ಒಂದು ಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಎಷ್ಟೆಲ್ಲ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೋತೀವಿ. ಹಂಗಿರಂಗಿಲ್ಲ. ಈಗ ನಾನೇ ಸ್ವಚ್ಛ ಇದ್ದೆ, ನಾನೇ ಒಳ್ಳೆಯವ್ರನ್ನಿದ್ದೆ ಅಂದರೆ ನನಗೆ ಪ್ರೂವ್ ಮಾಡ್ಕೋ ಅವಶ್ಯಕತೆನೇ ಇಲ್ಲ ಅಂದ್ಬಿಡ್ತಾನೆ ಅವನ ಮುಂದೆ. ಅವಾಗ ಅವ ಅನ್ಕೋತಾನೆ, ಈಗ ನಮ್ದು ಒಳ್ಳೆತನ ಇತ್ತಂದ್ರೆ ಅದು ಹೆಂಗೂ ಪ್ರೂವ್ ಆಗೇ ಆಗ್ತದೆ, ಇಂಥವ್ರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲದೆಲ್ಲ, ಕಳ್ಳ ಅಲ್ಲ ಅಷ್ಟೇ, ನಂಗೆ ಗೊತ್ತಲ್ಲ ನಾ ಏನನ್ನೋದು ಅಂದ್ಬಿಡ್ತಾನವ. ಹಂಗೆ ನಮಗೆ ಗೊತ್ತಿರ್ತದೆ ನಾವು ಏನನ್ನೋದು. ಅದು ಬಿಟ್ಟು ನಮ್ಗೆ ಅವ್ರು ಹಂಗೆ ಅಂದಾರ, ನಂಗೆ ಇವ್ರು ಹಿಂಗೆ ಅಂದಾರ, ನಂಗೆ ಅವ್ರು ಭಾಳ ಡಿಸ್ರೆಸ್ಪೆಕ್ಟ್ ಮಾಡ್ಯಾರ, ಅವ್ರು ನನಗೆ ಏನಂತ ತಿಳ್ಕೊಂಡೇ ಇಲ್ಲ, ನಾ ಹಿಂಗಿದ್ದೀನಲ್ಲ ಅವ್ರಿಗೆ ತಿಳಿಸ್ತೀನಿ, ಅವೆಲ್ಲ ಅವಶ್ಯಕತೆನೇ ಇಲ್ಲ. ನೀವು ಎಷ್ಟೊಂದು ತಿಳಿಸ್ಲಾಕ ಹೋಗ್ರಿ, ಅವ್ರು ನಿಮಗೆ ಯಾವ ತಗಡಿ ಒಳಗೆ ತೊಗೋಬೇಕು ಅದೇ ತಗಡಿ ಒಳಗೆ ತೊಗೋತಾರೆ. ಇಂಥವೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿನ ನೆಮ್ಮದಿ, ನಮ್ಮ ಮನಸ್ಸಿನ ಶಾಂತಿ ಇದು ಹಾಳಾಗ್ತದೆ. ಖರೆ ನಮಗೇನು ದೊರಕಂಗಿಲ್ಲ, ನಮಗೇನು ಸಿಗಂಗಿಲ್ಲ.
ಅದಕ್ಕೆ ಭಾಳ ಜನರ ಮುಂದೆ ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನನ್ನೋದು ನಮ್ಗೆ ಗೊತ್ತಿತ್ತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿನೂ ಸಿಗ್ತದೆ. ಬೇರೆಯವ್ರ ಜೊತೆಗೆ ನಾವು ಒಂದು ಒಳ್ಳೆ ರೀತಿಯಿಂದ ಸಂಬಂಧ ಬೆಳೆಸ್ಬೋದು. ಅಲ್ಲ ಹೌದು ಹೌದು ಅಷ್ಟೇ, ಅಷ್ಟರೊಳಗೆ ಮುಗಿದೇ ಹೋಗ್ತದೆ. ಅದು ಬಿಟ್ಟು ಇವ್ರು ಹಿಂಗಂದ್ರು ನಾವು ಅವ್ರ ಮುಂದೆ ಪ್ರೂವ್ ಮಾಡಿ ತೋರಿಸ್ತೀನಿ ನಾ ಅದು ಅಲ್ಲ, ಅದರಿಂದ ಏನೂ ಯೂಸ್ ಇಲ್ಲ. ವೈ ಬಿಕಾಸ್ ನಮಗೆ ಗೊತ್ತಿರಬೇಕು ನಾವು ಯಾರು ಅಂತ ಅನ್ನೋದು. ಅಷ್ಟು ಗೊತ್ತಿದ್ರೆ ಅದೇ ಮೋರ್ ದೆನ್ ಇನಫ್, ಸಾಕೇ ಸಾಕು. ಪ್ರೂವ್ ಮಾಡ್ಲಿಕ್ಕೆ ಹೋಗಿ ನೀ ರಾಂಗ್ ಇದ್ದಿ ನೋಡು, ನಾ ರಾಂಗ್ ಇದ್ದಿ ನೋಡು, ನೀ ರೈಟ್ ಇದ್ದಿ ನೋಡು, ನಾ ರೈಟ್ ಇದ್ದಿ ನೋಡು, ಏನೂ ಸಿಗಂಗಿಲ್ಲ. ಮತ್ತು ಅವರು ನಾನು ಭಾರಿ ಇದ್ದೀನಿ ನೀನು ಭಾರಿ ಇದ್ದೀರಿ, ಯಾರು ಭಾರಿ ಇರ್ದ ಅವ್ರಿಗೆ ಗೊತ್ತಿರ್ತದೆ. ಅದು ಯಾರು ಕೆಳಗಿರ್ತಾರ ಅವ್ರಿಗೂ ಅದು ಗೊತ್ತೇ ಇರ್ತದೆ. ಆರೋಪ ಮಾಡಿದ್ರ ಮುಂದೆ ಒಂದೇ ಲೈನ್ ಒಳಗೆ ಆನ್ಸರ್ ಮಾಡೋದು ಕಲ್ತ್ಕೊರಿ. ಓಕೆ, ಥ್ಯಾಂಕ್ ಯು.